ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ದೋಸೆ ಜೊತೆಗೆ ಟೊಮೆಟೊ ಗೊಜ್ಜು ಮಾಡಿದ್ದೆ ರೀ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದು ಬರೀ ದೋಸೆಗಲ್ಲ, ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಜೊತೆಗೆ ಮಧ್ಯಾಹ್ನ ರಾತ್ರಿಗೂ ಕೂಡ ನಾನು ಅದನ್ನೇ ಅನ್ನದ ಜೊತೆ ತಿನ್ನೋವಂಥದ್ದು. ಯಾಕೆಂದರೆ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೊಂದು ವಿಧವಾಗಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ಟೊಮೆಟೊ ಎಷ್ಟು ಪ್ರಮಾಣದಲ್ಲಿ ತೊಗೋತೀನೋ ಈರುಳ್ಳಿನೂ ಅಷ್ಟೇ ಪ್ರಮಾಣದಲ್ಲಿ ತೊಗೋತೀನಿ. ಟೊಮೆಟೊ ಗೊಜ್ಜು ಮಾಡಬೇಕಾದ್ರೆ ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು 10 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ 4 ಟೊಮೊಟೊ ಹಣ್ಣು, 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬಾಣಲಿ ಇಟ್ಕೊಂಡು ಒಂದು ದೊಡ್ಡ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂದು 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ಬೆಳ್ಳುಳ್ಳಿ ಉಪಯೋಗಿಸೋಂಥವ್ರು ಯಂಗ್ಸ್ಟರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ರೆ ಜಜ್ಜಾಕಿ ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ನಾನು ಒಂದ್ಸರಿ ಫಸ್ಟ್ ಅಡುಗೆ ಕಲ್ತ್ಕೊಂಡಾಗ ಗೊತ್ತಿಲ್ಲದೆ ಅದು ಸಿಡಿದ್ಬಿಟ್ಟು ಕೈ ಮೇಲೆ ಮತ್ತು ಇಲ್ಲಿ ಗದ್ದದ ಹತ್ರ ಎಲ್ಲ ಇದಾಗ್ಬಿಟ್ಟಿತ್ತು, ಒಂಥರ ಊದ್ಕೊಂಡ್ಬಿಟ್ಟಿತ್ತು, ಸಿಡಿದ್ಬಿಟ್ಟು ಬೆಳ್ಳುಳ್ಳಿ ಹಂಗೆ ಆ ಬೆಳ್ಳುಳ್ಳಿ ಶೇಪೇ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಹುಷಾರಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಜಜ್ಜಿ ಹಾಕ್ಕೊಂಡ್ರೆ ಸಿಡಿಯಲ್ಲ. ಸಿಪ್ಪೆ ಸಮೇತ ಹಾಕ್ದಾಗಂತೂ ಸಿಡಿಯುತ್ತೆ. ಸಿಪ್ಪೆ ತೆಗ್ದು ಹಾಕಿದ್ರೆ ಸಿಡಿಯಲ್ಲ. ಅದಾದಮೇಲೆ ಒಂದು 4 ಈರುಳ್ಳಿ, ಒಂದು 4 ಟೊಮೊಟೊ ಸಮ ಪ್ರಮಾಣದಲ್ಲೇ ತೊಗೊಳ್ಳೋವಂಥದ್ದು ನಾನು ಟೊಮೊಟೊ ಗೊಜ್ಜಿಗೆ. ಅದೆರಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದೇ ಒಂದು ಬದನೆಕಾಯಿ ಉಳ್ಕೊಂಬಿಟ್ಟಿತ್ತು, ಅದನ್ನು ಕೂಡ ವೇಸ್ಟ್ ಆಗುತ್ತೆ ಅಂತ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 1/4 ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಅದರಲ್ಲೇ ಒಂದು ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪುಡಿ ಸಾಂಬಾರು ಉಪಯೋಗಿಸ್ತೀವಲ್ವ, ಅದನ್ನು 1 ಟೀ ಸ್ಪೂನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ಸ್ವಲ್ಪ ನೀರು ಅಗತ್ಯಕ್ಕೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ನೀರು ಬದಲು ಹಾಲು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಅದನ್ನು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹೆಬ್ಬೆರಳು ಗಾತ್ರದಷ್ಟು ಬೆಲ್ಲ, ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹುಣಸೆಹಣ್ಣು ರಸ ಸೇರಿಸ್ಕೊತಾ ಇಲ್ಲ, ಯಾಕೆಂದರೆ ಇದು ಹುಳಿ ಟೊಮೊಟೊ, ಅದಕ್ಕೋಸ್ಕರ. ನೀವೇನಾದರೂ ಮಾಮೂಲಿ ಜಾಮ್ ಟೊಮೊಟೊ ತೊಗೊಂಡ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಹುಳಿ ಟೊಮೊಟೊ ಹುಳಿ ಇದ್ದಿದ್ದರಿಂದ ನಾನು ಹುಣಸೆಹಣ್ಣು ರಸ ಸೇರಿಸಲಿಲ್ಲ. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ನನಗೆ ಸ್ವಲ್ಪ ತೆಳ್ಳಗಿರಬೇಕು ದೋಸೆ. ಇದೇ ದೋಸೆ ಪ್ರಮಾಣದಿಟ್ಟಲ್ಲಿ ಸೆಟ್ ದೋಸೆನೂ ಮಾಡ್ಕೋಬೋದು, ಮತ್ತು ಈ ಥರ ಸ್ವಲ್ಪ ಕ್ರಿಸ್ಪಿಯಾಗೂ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ದೋಸೆ ಹಿಟ್ಟು ಯಾವ ಹದದಲ್ಲಿ ನಾನು ಅಕ್ಕಿ ಉದ್ದಿನಬೇಳೆ ನೆನೆಸಿ ಮಾಡ್ತೀನಿ ಅಂತ. ಆಮೇಲೆ ಏನು ಅಂದರೆ ಕೆಲವ್ರು ಹೇಳ್ತಾರೆ ದುಡ್ಡೇ ಜೀವನ ಅಲ್ಲ, ದುಡ್ಡಿಂದೆ ಹೋಗಬಾರ್ದು ಅಂತ. ಆದರೆ ದುಡ್ಡಿಲ್ಲದೆ ಜೀವನ ನಡೆಯಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವಾ.